ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್. ಜಗನ್ಮಾತೆ ಚಿಕ್ಕ ವಯಸ್ಸಿನಲ್ಲಿ ಹೆತ್ತ ತಂದೆ ತಾಯಿಗಳನ್ನೇ ಕಳೆದುಕೊಂಡ ತಪ್ಪಲಿ ನಾನು. ಅಂದಿನಿಂದ ಇದುವರೆಗೂ ನಾಲ್ಕು ಮನೆಯಲ್ಲಿ ಕಸ ಮೊಸರೆ ಮಾಡುತ್ತಾ ಚಾಚು ತಪ್ಪದೆ ಭಕ್ತಿ ಭಾವದಿಂದ ಪ್ರತಿನಿತ್ಯ ನಿನ್ನ ಪೂಜೆ ಪುನಸ್ಕಾರಗಳನ್ನು ನಾನು ಮಾಡುತ್ತಲೇ ಬಂದಿದ್ದೇನೆ. ಅದರ ಪ್ರತಿಫಲವಾಗಿ ಇನ್ನು ನೀ ನನಗೆ ಈ ಮುತ್ತೈದೆ ಭಾಗ್ಯವನ್ನು, ಈ ಮಾಂಗಲ್ಯ ಭಾಗ್ಯವನ್ನು ತಂದುಕೊಟ್ಟಿದ್ದೀನಿ. ನನ್ನ ಗಂಡ ಒಬ್ಬ ಬಡವನಾದರೂ ಕೂಲಿಕಾರನಾದರೂ ಕೂಡ ನನಗೆ ಮಾತ್ರ ಪ್ರೀತಿಯಲ್ಲಿ ಮಮತೆಯಲ್ಲಿ ಯಾವ ಕೊರತೆಯನ್ನೂ ಮಾಡಿಲ್ಲ. ತಾಯಿ, ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದು ಒಂದೇ ಒಂದು ವರ. ಅದೇನೆಂದರೆ ನನ್ನ ಗಂಡನಿಗೆ ದುಡಿಯುವ ಶಕ್ತಿ ಕೊಡು. ನಾವು ಕೂಡ ಈ ಊರಲ್ಲಿ 4 ಜನರಂತೆ ಮರ್ಯಾದೆಯಿಂದ ತಲೆ ಎತ್ತಿ ಬಾಳು ಬದುಕುವ ಆ ಒಂದು ಶಕ್ತಿ, ಆ ಒಂದು ಉದ್ಯೋಗ ಭಾಗ್ಯವನ್ನು ಕೊಟ್ಟು ನಾವು ಕೂಡ ತಾಯಿಯಾಗುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ನಮ್ಮ ಪುಟ್ಟ ಸಂಸಾರಕ್ಕೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಕಾಪಾಡು ತಾಯಿ, ಕಾಪಾಡು. ಇದಿಷ್ಟೇ ನಾನು ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವ ಪ್ರಾರ್ಥನೆಯನ್ನು. ಸಾವಿತ್ರಿ, ಓ ನೀನಿದೆಯಾ? ಹೌದು ಸ್ವಾಮಿ, ಇಲ್ಲೇ ಇದ್ದೇನೆ. ಈಗ ಬಂದಿದ್ದೇನೆ. ಸಾವಿತ್ರಿ, ದೇವರು ನಿಂತು ಏನು ಕೇಳ್ತಾ ಇದ್ದೇನೆ ನೀನು? ಆ ದೇವರಲ್ಲಿ ಇನ್ನೇನು ತಾನೇ ಬೇಡಿಕೊಳ್ಳಲು ಸಾಧ್ಯ? ದುಡಿಯುವ ಈ ನನ್ನ ಗಂಡನ ಕೈಗೆ ಮತ್ತಷ್ಟು ಶಕ್ತಿ ಕೊಡು ಎಂದು ಬೇಡಿಕೊಂಡೆ. ಅದೇ ರೀತಿ ಈ ಊರಲ್ಲಿ 4 ಜನರಂತೆ ನಮಗೂ ಕೂಡ ಸಿರಿ ಸಂಪತ್ತು ಕೊಟ್ಟು ನಾವು ಕೂಡ 4 ಜನರಂತೆ ನಗು ನಗುತ್ತಾ ಶ್ರೀಮಂತಿಕೆಯಿಂದ ಬಾಳಿ ಬದುಕುವ ಸೌಭಾಗ್ಯ ಕೊಡು ಎಂದು ಆ ದೇವರಲ್ಲಿ ಬೇಡಿಕೊಂಡನಷ್ಟೇ. ಸಾವಿತ್ರಿ, ಸಿರಿತನದ ಸಾಗರ ನೀನು ಏಕೆ ಬೆಳೆದ ಸಾವಿತ್ರಿ? ಸಿರಿತನದ ಸಂಸಾರವೆಂದರೆ ಅಷ್ಟೊಂದು ಸುಲಭದ ಸಂಗತಿಯ? ಇಲ್ಲ ಸಾವಿತ್ರಿ, ಇಲ್ಲ. ಸಿರಿತನದ ಸಂಸಾರವೆಂದರೆ ಮುಳ್ಳಿನ ಹಾಸಿಗೆ ತಂದೆ. ಎತ್ತ ಹೊರಗಡೆದರತ್ತ ನೋವೇ ಉಂಟಾಗುವುದೇ ಹೊರತು ತೃಪ್ತಿ ಎಂದೂ ಸಿಗಲಾರದು ಸಾವಿತ್ರಿ. ಆದರೆ ಬಡತನದ ಈ ಬಾಳು ಹಂಗಲ್ಲ ಸಾವಿತ್ರಿ. ಬಡತನದ ಬಾಳು ಮಲ್ಲಿಗೆಯ ಹೂವಿನ ಹಾಸಿಗಿದ್ದಂತೆ. ಎಲ್ಲೋ ಬಿದ್ದು ಎಲ್ಲೋ ಎದ್ದು ನೆಮ್ಮದಿಯಾಗಿ ಸಾಗಿಸಿಕೊಂಡು ತೃಪ್ತಿಯಾಗಿ ನಿದ್ದೆ ಮಾಡಬಹುದು. ನೆಮ್ಮದಿಯ ಕೊಡದ ಮೋಹದ ಮಮಕಾರಕ್ಕೆ ನೀ ಎಂದು ಆಸೆ ಪಡಬೇಡ ಸಾವಿತ್ರಿ. ಆಸೆ ಪಡುವ ಮನಸ್ಸು ದೂರದ ಬೆಟ್ಟಕ್ಕೆ ಕಲ್ಲು ತಂದೆ ಸರಿ. ಸ್ವಾಮಿ, ನಾನೇನು ಅತಿಯಾದ ಆಸೆ ಪಟ್ಟುಕೊಳ್ಳಲಿಲ್ಲ ಸ್ವಾಮಿ. ಅಂತಹ ಆಸೆ ನನ್ನಲ್ಲಿ ಕಿಂಚಿತ್ತೂ ಇಲ್ಲ. ನಾನು ಆಸೆ ಪಟ್ಟಿದ್ದು ಕೇವಲ ನನಗೂ ಕೂಡ ನನ್ನ ಗಂಡನ ಜೊತೆ 4 ಕಾಸು ಸಿಗಲಿ ಎಂಬ ಆಸೆ ಅಷ್ಟೇ. ಅತಿಯಾದ ಆಸೆ ನನಗಿಲ್ಲ ಸ್ವಾಮಿ, ಖಂಡಿತ ನನಗಿಲ್ಲ. ಅದೇ ರೀತಿ ಹೆಣ್ಣಾಗಿ ಹುಟ್ಟಿದ ನನಗೆ ಹೆಣ್ಣತನದ ಸೌಭಾಗ್ಯ ಹೆಣ್ಣಾಗಿ ಹೊಗಳಿಸಿಕೊಳ್ಳಲು ಸಂತಾನ ಭಾಗ್ಯ ಸಿಗಲಿ ಎಂಬ ಆಸೆ ಅಷ್ಟೇ ಸ್ವಾಮಿ. ಅದರಂತೆ ನನ್ನ ಗಂಡನ ಜೊತೆಯಲ್ಲಿ ನಗು ನಗುತ್ತಾ ಬಾಳೆ ಬದುಕುವ ಆಸೆ ಅಷ್ಟೇ ಸ್ವಾಮಿ. ಇದಿಷ್ಟು ಆಸೆ ಪಡುವುದು ತಪ್ಪಿಲ್ಲ ಸ್ವಾಮಿ. ಸಾವಿತ್ರಿ, ಈಗ ನಮಗೆ ಯಾವುದು ಕಮ್ಮಿ ಆಗಿದೆ ಸಾವಿತ್ರಿ? ಈಗ ನಿನ್ನನ್ನು ಬದುಕಿಸುವ ಶಕ್ತಿ ನನ್ನಲ್ಲಿದೆ ಸಾವಿತ್ರಿ.
ನಾನು ಕೂಡ 16 ಮನೆ ಕೆಲಸ ಮಾಡಿ ನಿನ್ನನ್ನು ಬದುಕಿಸುತ್ತೇನೆ. ನೀನು ಕೂಡ ನಿನ್ನ ಕೈಲಾದ ಮಟ್ಟಿಗೆ 4-6 ಮನೆಗಳ ಕಸಮುದ್ರೆ ತೊಳೆದು 4 ದುಡ್ಡನ್ನು ಸಂಪಾದನೆ ಮಾಡುತ್ತೇವೆ. ನಾವಿಬ್ಬರು ಅನ್ನವಾಗಲಿ ಗಂಜಿಯಾಗಲಿ ಕುಡಿದು ಈ ಕುಡಿಸಲವೇ ಅರಮನೆ ಎಂದು ತಿಳಿದು ನೆಮ್ಮದಿಯಾಗಿ ಬಾಳುತ್ತಿದ್ದೇವೆ. ಈ ಬಡವನ ಗೋಡೆಯ ನೆರಳಿನಲ್ಲಿ ಸುಖವಿರಲಿ ಕಷ್ಟವಿರಲಿ ಎಲ್ಲವನ್ನೂ ನೀನು ಸಹಿಸಿಕೊಂಡು ನಮ್ಮೊಂದಿಗೆ ನಗುನುತ್ತಾ ಸಂಸಾರ ಸಾಗಿಸುವುದಲ್ಲ ಆ ನಿನ್ನ ಬೆಟ್ಟು ಮೆಚ್ಚಬೇಕು ಸಾವಿತ್ರಿ. ನಿನ್ನಂತ ಹೆಂಡತಿಯನ್ನು ನಾನು ಪಡೆಯಬೇಕಾದರೆ 7 ಜನ್ಮದ ಪುಣ್ಯ ಮಾಡ್ತೇನೆ ಸಾವಿತ್ರಿ. ನಿಜವಾಗಿಯೂ ಪುಣ್ಯ ಮಾಡಿದವಳು ನಾನು ಸ್ವಾಮಿ. ನಾನು ಚಿಕ್ಕ ವಯಸ್ಸಿನಲ್ಲಿಯೇ ಹೆತ್ತವರನ್ನೇ ಕಳೆದುಕೊಂಡ ದರಿದ್ರದವಳು ನಾನು. ಅಂದಿನಿಂದ ಇದುವರೆಗೂ 16 ಮನೆಗಳಲ್ಲಿ ಭಿಕ್ಷೆ ಬೇಡಿ ತುತ್ತನ್ನವನ್ನು ತಿಂದು ಬೆಳೆದವಳು ನಾನು. ವಯಸ್ಸಿಗೆ ಬಂದಾಗ ವರದಕ್ಷಿಣೆಗಾಗಿ ಆಸೆ ಪಟ್ಟು ನನ್ನ ಕುರುಳಿಗೆ ಯಾರೊಬ್ಬರೂ ಈ ಮಾಂಗಲ್ಯವನ್ನು ಕಟ್ಟಲು ಮುಂದೆ ಬರಲಿಲ್ಲ. ವರದಕ್ಷಿಣೆಗಾಗಿ ಬಾರಿ ತಿಳಿದು ಕುಳಿತ ಈ ಪುರುಷ ಜನಾಂಗದ ಎದೆಯನ್ನು ಜಾರಿಸಿ ಹೋದಂತೆ ನನ್ನ ಕುರುಳಿಗೆ ಈ ಮಾಂಗಲ್ಯ ಕಟ್ಟಿದ ಪುಣ್ಯಾತ್ಮರು ನೀವು. ನನಗೆ ಮತ್ತೆ ಭಾಗ್ಯವನ್ನು ತಂದುಕೊಟ್ಟು ಈ ಮನೆಗೆ ತುಂಬಿಸಿಕೊಂಡಿದೆ. ನಿಮ್ಮಂತಹ ಪತಿ ದೇವರನ್ನು ಪಡೆದ ಭಾಗ್ಯಶಾಲಿ ನಾನು. ಹೀಗಿರುವಾಗ ನಿಮ್ಮ ಮುಂದೆ ನಾನು ತೀರಾ ಸಣ್ಣವಳು ಸ್ವಾಮಿ, ತೀರಾ ಸಣ್ಣವಳು. ಸಾವಿತ್ರಿ, ಇದರಲ್ಲಿ ನಿನ್ನ ಭಾವನೆ ತಪ್ಪಾಗಿ ಸಾವಿತ್ರಿ. ಯಾಕೆ ಸಾವಿತ್ರಿ, ಮಣ್ಣಿನ ಮುದ್ದೆಯಲ್ಲಿ ಮಣ್ಣೇ ಕೂಡಿಕೊಳ್ಳಲಾರದೆ ಚಿನ್ನದ ಮುದ್ದೆ ಉಡಿಕೊಳ್ಳಬಹುದೇ ಸಾವಿತ್ರಿ? ಇಲ್ಲ ಸಾವಿತ್ರಿ, ಇಲ್ಲ. ನನ್ನಂತ ಬಡವನಿಗೆ ನಿನ್ನಂತ ಬಡತಂದೆ ಇರಬೇಕಾಗಿತ್ತು. ನಿನ್ನನ್ನು ನಾನು ಮದುವೆಯಾಗಿ 3 ವರ್ಷ ಕಳೆದರೂ 1 ದಿನವಾದರೂ ನೀನು ನನಗೆ ಅದು ಬೇಕು ಇದು ಬೇಕಂತ ಕೇಳಿಲ್ಲ. ಅದಕ್ಕಾಗಿ ನಾನೇ ನಿನಗೆ ಇವತ್ತು ಹೊಸ ಸೀರೆ ಉಪಕರಣಗಳನ್ನು ತಂದಿದ್ದೇನೆ. ಇವತ್ತಾದರೂ ಇವುಗಳನ್ನು ಉಟ್ಕೊಂಡು ನನ್ನ ಕಣ್ಣೆದುರಿಗೆ ನೀನು ಶೃಂಗಾರದ ಶಿಲೆಯಾಗಿ ಬಾ ಹೋಗು. ಈ ಶೃಂಗಾರದ ಉಡುಪು, ಈ ಹೂವು, ಇದೆಲ್ಲ ಬಾಡಿ ಹರಿದು ಹೋಗುವವರೆಗೂ ಮಾತ್ರ ಸುಖ ಸಂತೋಷ ಪಡಬಲ್ಲದೆ ಹೊರತು ಶಾಶ್ವತವಾದ ಸುಖವನ್ನು ಕೊಡಲಾರದು ಸ್ವಾಮಿ. ಆದರೆ ಶಾಶ್ವತವಾದ ಸುಖ ಸಂತೋಷ ಕೊಡುವ ವಸ್ತು ಒಂದಿದೆ, ಅದು ನಿಮ್ಮ ಬಳಿ ಇದೆ. ಅದನ್ನ ಕೇಳಿದರೆ ನನಗೆ ನೀವು ಕೊಡಬಲ್ಲಿರೇನು? ಎಂದು ಕೇಳಿದ ನನ್ನ ಹೆಂಡತಿ ಬಾಯಿ ಕರೆದು ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ನೋವಾಗ್ಬೋದು. ಚಿನ್ನದ ತರ ಬೇಕಾಗಿತ್ತ? ಇಲ್ಲ ಬೆಳ್ಳಿಯ ಕಾಲು ಬೇಕಾಗಿತ್ತ? ಚಿನ್ನದ ಸರ, ಬೆಳ್ಳಿ ಕಾಲುಂಗುರ ಇವು ಕೂಡ ಶಾಶ್ವತವಲ್ಲ. ಇವತ್ತಲ್ಲ ನಾಳೆ ಅವು ಕೂಡ ನಶಿಸಿ ಹೋಗುವ ವಸ್ತುಗಳು. ನಿಮಗೆ ನೋಡಿ, ನಿಮ್ಮ ಬಳಿ ಇರುವ ಶಾಶ್ವತವಾದ ವಸ್ತು ನನಗೆ ಕೊಟ್ಟರೆ ಅದು ಸಾಯುವ ತನಕ ನನ್ನ ಬಳಿ ಇರದು ಸಾಕು. ಅದೇನೆಂದರೆ ನಿಮ್ಮ ಬಳಿ ಇರುವ ಪ್ರೀತಿ, ಪ್ರೇಮ, ಅನುರಾಗ, ಆ ಮಮಕಾರ, ನಿಮ್ಮ ಅಮೂಲ್ಯವಾದ ಆಶೀರ್ವಾದ ಸದಾ ಕಾಲ ನನಗೆ ಬೇಕು. ಅದು ನನಗೆ ಕೊಡುವಿರೇನು? ನಿನ್ನ ಬುದ್ಧಿಯ ಮುಂದೆ ನಾನು ಪತನಾದೆ ಸವಿ, ನಾನು ಪುಟ್ಟನಾದೆ. ನಿನ್ನಂತ ಹೆಂಡತಿಯನ್ನು ಪಡೆಯಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದಲ್ಲಿ ನನ್ನ ಸಂತೋಷಕ್ಕಾದರೂ ನಾ ಪುಣ್ಯ ಪಡ್ತೇನೆ. ಹಾಗೆ ಆಗಲಿ, ಎಷ್ಟೇ ಆಗಲಿ ಇದು ನಿಮ್ಮ ಆಸೆ. ಅದು ಅಲ್ಲದೆ ಕಟ್ಟಪ್ಪಣೆ ಬೇರೆ. ಈಗಲೇ ಬಂದೆ. ಜಗದೀಶ್ವರ
ಮುತ್ತಿನಂತ ಮಡಿದುಕೊಟ್ಟು ನನಗೆ ಹೆಂಡತಿಯನ್ನ ಮಾಡಿದೆ. ಆದರೆ ತಂದೆ, ನಿನಗೆ ನಾನು ಹೆಚ್ಚಿಗೇನು ಕೇಳಲಾಗ ತಂದೆ. ಮದುವೆಯಾಗಿ 3 ವರ್ಷವಾದರೂ ನಮಗೆ ಮಕ್ಕಳ ಸಂತರಿಲ್ಲ. ಒಂದೇ ಒಂದು ಮಗು ತಂದೆ, ಒಂದೇ ಒಂದು ಮಗು ನೀಡಿದರೆ ಸಾಕು, ನಿನ್ನ ಪಾದಕ್ಕೆ ಸಾವಿರ ಉರುಳು ಕಲಿಸುತ್ತೇನೆ ತಂದೆ. ಮಕ್ಕಳನ್ನು ಪಡೆದ ಹೆಣ್ಣು ಪುಣ್ಯ ಪಡೆದಂತೆ. ಆ ಭಾಗ್ಯವನ್ನು ನನಗೆ ಕರುಣಿಸು ತಂದೆ, ಕರುಣಿಸು. ಏನ್ಪಾ ಸುವರ್ಣ ಒಬ್ನ ನಿಂತ ಏನ್ ಚಿಂತೆ ಮಾಡೋದು ಸಾಕಾಕ? ಬದುಕುವುದಕ್ಕಾಗಿ ನನಗೆ ಮನೆ ಇಲ್ಲ, ಮಕ್ಕಳಿಲ್ಲ, ದುಡಿಯುವುದಕ್ಕಾಗಿ ಇಲ್ಲ ಇಲ್ಲ. ನೋಡಪ್ಪ, ದೇವರು ನಮ್ಗೆಂತ ಬಡತನ ಕೊಟ್ಟ ಚಿಲ್ಲು ಅದೇ ಚಿಂತೆ ಒಳಗಾಗಿದ್ದು. ಚಿಂತೆ ಮಾಡಕ್ಕಾಕ? ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀವೋ ತಮ್ಮ? ಇವತ್ತಲ್ಲ ನಾಳೆ ನಿಮಗೂ ಮನೇನೂ ಆಗ್ಬೋದು, ಮಕ್ಕಳು ಆಗ್ಬೋದು, ಭೂಮಿನೂ ಕೊಂಡ್ಕೋಬಹುದು. ನೀವೇನು ಗಂಡ ಹೆಂಡತಿ ಇಬ್ರು ದುಡಿಲಾರ್ದವ್ರಲ್ಲ, ದುಃಖ ಪಡ್ಲಾರ್ದವ್ರಲ್ಲ. ಅದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀವೋ ತಮ್ಮ? ಅದಿರ್ಲಿ, ಸಾವಿತ್ರಮ್ಮ ಎಲ್ಲಿ ಹೋಗ್ಯಾಳ? ಮನೆಗಿಲ್ಲೇನ? ಅದಾಕ ದೇವ್ರ ಗುಡಿಗೆ ಹೋಗ್ಬೇಕಂತ ವಿಚಾರ ಬಂತ. ಅದಕ್ಕೆ ಒಳಗಡೆ ಬಟ್ಟೆ ಬದಲಾಯಿಸ್ತಾ. ನೋಡ್ತಮ್ಮ, ಆಕಿನ ನೀನು ಚೊಲತ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ನಿನಗೇನಾದ್ರೂ ಪರ್ಲೆ ತೊಂದ್ರೆ ತಾಪತ್ರೆ ಏನಾದ್ರು ಬಂದ್ರೆ ನನ್ನ ಕೇಳು. ಯಾಕಂದ್ರ ನಾ ಏನು ಬ್ಯಾರೆ ಅಲ್ಲ ಎಂತಮ್ಮ, ನಿಮ್ಮ ತಾಯಿ ಕೈಯಾಗ ಉಂಡು ಬೆಳೆದ ಮಕ್ಕಳದೀವಿ. ನಿನಗೇನು ಬೇಕು ಕೇಳು, ನಾನು ಸಹಾಯ ಮಾಡ್ತೀನಿ. ಆಗಲಿ ಪಕ್ಕ. ಮತ್ತ ಜಾಗನ ಕೊಂಡ್ಕೊಂತೀನಂತಿದ್ರೆ ಹೇಳು, ಅದಕ್ಕೂ ನಾನು ಸಹಾಯ ಮಾಡ್ತೀನಿ. ಇಲ್ಲ ಭೂಮಿನ ಕೊಂಡ್ಕೊಂತೀನಂತಿದ್ರೆ ಹೇಳು, ಅದಕ್ಕ ರೊಕ್ಕದ ಸಹಾಯ ಮಾಡ್ತೀನಿ. ನಿನ್ಗೇನ್ ಬೇಕು ಕೇಳು, ಯಾವಾಗಲೂ ನಾನು ನಿನ್ ಜೊತೆಗಿರ್ತೀನಿ. ಕಾಕ, ಯಾವುದು ಬೇಡ ಕಾಕ. ಕಾಕ, ನನ್ನ ಮೈಯಾಗ ಶಕ್ತಿ ನಿಂದ ಕಾಲಕ್ಕ ಅವತ್ತು ಕಾಕ ನಾನು ಸಹಾಯ ಮಾಡು ಕಾಕ ಅಂತ ಕೇಳಿದ, ಅವತ್ತು ನೀವು ಸಹಾಯ ಮಾಡಿದ್ರೆ ಸಾಕಾಕ. ಏ ಹಾಗಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡಿ? ಮಧ್ಯರಾತ್ರಿ 12 ಗಂಟೆಗೆ ಬಾ. ಈ ನಿಮ್ಮ ಕಾಕ ಯಾವತ್ತೂ ನಿಮಗಾಗಿರ್ತಾನಂತ ತಿಳ್ಕೊ. ಒಟ್ಟಿನಲ್ಲಿ ನೋಡಪ್ಪ, ನೀವಿಬ್ರು ಗಂಡ ಹೆಂಡತಿ ಸುಖವಾಗಿದ್ರ ಅದ ನಮ್ಗೆ ಸಂತೋಷ ನೋಡು. ತಮ್ಮ ಹಾಗೆ ತಿಳಿದವರು ಈ ಸಮಾಜದಲ್ಲಿ ಬಹಳ ಜನ ಕಾಕ. ಹಾಗೆ ಕಾಕ, ಹೇಗೋ ಮನೆಗೆ ಬಂದಿದ್ದೀಯಾ, ಒಂದ್ ಕಪ್ ಚಹಾ ಕುಡ್ಕೊಂಡು ಹೋಗಂತ ನಿನ್ನ ಕುಂದ್ರ ಕಾಕ. ಏ ಅದೆಲ್ಲ ಬ್ಯಾಡ ತಮ್ಮ, ಮತ್ತ ಪುರ್ಸತ್ಗಿದ್ದಾಗ ನೋಡಮ್ಮಂತ. ಕಾಯಿ ಪಲ್ಯ ತಗೊಂಡು ಬರೋಣಂತ ಬಜಾರ್ ಕೊಟ್ಟಿದ್ದೆ, ಹಂಗ ನಿಮ್ಮ ನೆನಪಾತು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿ ತನಕ ಬಂದೆ. ಮತ್ತ ಇನ್ನೊಮ್ಮೆ ಬಂದಾಗ ನೀವು ಕೊಡೋ ತಿಂಡಿ, ಊಟ, ಚಾ, ನೀವು ಕೊಡೋ ಅತಿಥಿ ಸತ್ಕಾರ ಎಲ್ಲನೂ ಮುಗಿಸ್ಕೊಂಡು ಹೋಗೋಣ ಅಂತ. ನಾ ಇನ್ನು ಬರ್ತೀನಪ್ಪ. ಸಾವಿತ್ರಿ, ಸಾವಿತ್ರಿ, ನಿನ್ನನ್ನು ನೋಡ್ತಾ ನಿಂತ್ರೆ ನನ್ನನ್ನು ನಾನೇ ಮರೆತು ಹೋಗಬೇಕಾಗತ್ರಿ. ನನ್ನ ನಾನು ಬರ್ತೀನಿ. ಹೋಗಿಪ್ಪ, ನೀ ಹೀಗೆಲ್ಲ ನನ್ನ ನೋಡ್ಬೇಡಿ, ನನ್ನ ಆಸೆ ಆಗುತ್ತೆ. ನೋಡಕ್ಕೂ ನನ್ನ ಸಂತೋಷವಾಗ್ತದೆ. ಏಕೆಂದ್ರೆ 3 ವರ್ಷಗಳಿಂದ ಈ ನಿನ್ನ ನಾಚಿಕೆ ಮುಖ ನೋಡಿ ನನ್ನ ಸಾಕಾಗಿ ಮತ್ತೆ ಒಂದು ನಾಚಿಕೆ ಹೆಂಗಿದೆ. ಏನ್ ಕಮ್ಮಿ ಇಲ್ಲ. ಹೋಗಿಪ್ಪ ನೀವು, ಈಗ ಕಮ್ಮಿ ಆಯ್ತು. ಬನ್ನಿ ಮೊದಲು ನಮ್ಮ ವೀರಭದ್ರ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಹೋಗಮ್ಮ. ದೇವಸ್ಥಾನಕ್ಕ ಯಾಕ್ರಿ? ನಮಗೂ ಮಕ್ಕಳು ಸಂತಾನ ಕೊಡುವಂತ ದೇವರಿಗೆ ಪೂಜೆ ಸಲ್ಲಿಸಿ ಬೇಡ್ಕೊಂಡು ಬರೋಣ. ನೋಡಿ, ಈ ರೀತಿ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಇಲ್ಲ ನನಗೆಲ್ಲ ರೀ. ಮನೇಲೇ ನಾನು ಪೂಜೆ ಮಾಡ್ಕೋತೀನಿ. ಅಂತ ದೇವರು ನನಗೆ ಈ ಕಲೆಗಾಂದ್ರೆ ಎತ್ತನ ಸಾವಿತ್ರಿ. ಯಾಕ್ರಿ ಇಲ್ಲ? ನೋಡಿ, ಕಣ್ಣು ಮುಂದೆ ಮಾತನಾಡುವ ದೇವರು ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದು ನನ್ನ ಬಾಳಿಗೆ ದಾರಿ ತೋರಿರುವಾಗ
ಇನ್ನು ಕಣ್ಣಿಗೆ ಕಾಣದ ದೇವಾಲಯದಲ್ಲಿ ಕಲ್ಲಾಗಿ ಕುಳಿತಿರುವ ಆ ದೇವರಿಗೆ ಬೇಡಿಕೊಂಡ್ರೆ ಏನ್ರೆ ಪ್ರಯೋಜನ? ನೋಡಿ, ಹೇಗಿರುವಾಗ ನಮ್ಮ ಭಾಗ್ಯದಲ್ಲಿ ಮಕ್ಕಳಾಗಬೇಕು ಅಂತ ಆ ದೈವ ಬರ್ದಿದ್ರೆ ಖಂಡಿತವಾಗಿಯೂ ನಮ್ಗೆ ಮಕ್ಕಳು ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅಂತ ದೇವರು ಈ ಕಾಲದಲ್ಲಿ ನಿನ್ಗೆ ಎಲ್ಲಿಂದ ಸಿಗಬೇಕಾಗುತ್ತೆ? ನೋಡಿ, ಹೆಂಡತಿಯಾದವಳಿಗೆ ಪತಿಯೇ ಪರಮೇಶ್ವರ. ನನ್ನ ಕಣ್ಣು ಮುಂದಿರುವ ನನ್ನ ಗಂಡನೇ ನನ್ನ ಪಾಲಿಗೆ ದೇವರು, ಮನೆ ದೇವರೇ ದೇವರು. ಹೀಗಿರುವಾಗ ನನ್ನ ದೇವರ ಮುಂದೆ ನಿಂತು ಭಕ್ತಿಯಿಂದ ಮಕ್ಕಳು ಬೇಕು ಅಂತ ಬೇಡಿದ್ರೆ ಯಾಕ್ರೀ ಮಕ್ಕಳಾಗಲ್ಲ? ಹೇಗಿರುವಾಗ ನೀವೇ ನನ್ನ ಪಾಲಿಗೆ ಕಣ್ಣು ಹೊಂದಿರುವ ನಗುವ ದೇವರು. ನಿಮ್ಮ ಮುಂದೆ ಭಕ್ತಿಯಿಂದ ಬೇಡ್ಕೋತೀನಿ ಮಕ್ಕಳು ಬೇಕು ಅಂತ. ಅದೇ ಮಕ್ಕಳಾಗಲ್ವೋ ನಾನು ನೋಡ್ತೀನಿ. ಗಂಡ ಕರೆಯಲ್ಲಿ ದೇವತೆ ಕರೆಯಲಿ. ಏನು ಕರೆಯೋದು ಬೇಡ, ಈಗ ಮಾತು ಸಾಕು. ನಿಮ್ಮ ಮುಂದೆ ಮಾತನಾಡ್ತಾ ನಿಂತ್ಕೊಂಡ್ಬಿಟ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಸರಿ, ತುಂಬಾ ಸಮಯ ಆಗಿದೆ, ಬನ್ನಿ ಊಟ ಮಾಡಿ. ನಾನು ಊಟಕ್ಕೆ ಬರೋಣ, ಹೋಗು. ಯಾಕ್ರಿ ಬರಲ್ಲ? ಈಗ ಏನ್ ತಪ್ಪಾಗಿದೆ ಅಂತ ಬನ್ನಿ ಊಟ ಮಾಡಿ. ನೀವು ಊಟ ಬರಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಷ್ಟೇ. ಮಾಡ್ತಾರೆ ನನ್ನ ಶೃಂಗಾರ. ನಾನು ಊಟ ಮಾಡಲ್ಲ ಅಷ್ಟೇ, ನೀವು ಊಟ ಮಾಡದೇ ಇದ್ರೆ. ಬಾರಿ ನನ್ನ ಶೃಂಗಾರ. ನೀವು ಊಟಕ್ಕೆ ಬರ್ತೀರಾ ಇಲ್ವೋ? ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ ಎಸ್.ಸಿ. ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್,